ಸ್ಥಾನ ಸಿಗದಂತ ಹಿನ್ನೆಲೆಯಲ್ಲಿ ಶಾಸಕರ ರಾಜೀನಾಮೆ ಪರ್ವ ಶುರುವಾಗ್ಬಿಟ್ಟಿದೆ. ಶಾಸಕ ಸ್ಥಾನಕ್ಕೆ ಯಶವಂತರಾಯಗೌಡ ರಾಜೀನಾಮೆ ಕೊಟ್ಟಿದ್ದಾರೆ. ಸ್ಪೀಕರ್ ರುದ್ರಪ್ಪ ಲಮಾಣಿ ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಅವರು ರಾಜೀನಾಮೆ ನೀಡಲಿಕ್ಕೆ ಕಾಂಗ್ರೆಸ್ನ ಹಲವು ಶಾಸಕರು ರೆಡಿ ಆಗ್ತಾ ಇದ್ದಾರೆ. ಇದರ ಮಧ್ಯೆ ಯಾರಾದರೂ ರಾಜೀನಾಮೆ ಕೊಟ್ಟರೆ ತಗೊಂಡು ಬಿಡಿ ಅಂತ ಕೂಡ ಹೈಕಮಾಂಡಿಂದ ಮೆಸೇಜ್ ಬಂದಿದೆಯಂತೆ. ತಡ ಮಾಡಬೇಡಿ, ವೆಯ್ಟ್ ಮಾಡಬೇಡಿ, ರಾಜೀನಾಮೆ ಕೊಡ್ತೀವಿ ಹಾಗೆ ಹೀಗೆ ಅಂತ ಪಕ್ಷಕ್ಕೆ ಥ್ರೆಟ್ ಮಾಡುವುದಿದ್ದರೆ, ಸರ್ಕಾರಕ್ಕೆ ಥ್ರೆಟ್ ಮಾಡುವುದಿದ್ದರೆ, ಬ್ಲ್ಯಾಕ್ ಮೇಲ್ ಮಾಡುವುದಿದ್ದರೆ ತಲೆ ಕೆಡಿಸ್ಕೊಬೇಡಿ, ರಾಜೀನಾಮೆಯನ್ನು ಸ್ವೀಕರಿಸಿಬಿಡಿ ಅಂತ ಕೂಡ ಹೈಕಮಾಂಡಿಂದ ಮೆಸೇಜ್ ಇದೆಯಂತೆ. ಇದರ ಮಧ್ಯೆ ಕೂಡ ಡಿ ಕೆ ಶಿವಕುಮಾರ್ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ, ಎಲ್ಲರೂ ಕೂಡ ನನ್ನನ್ನು ಮಿನಿಸ್ಟರ್ ಮಾಡಿರಲಿಲ್ಲಪ್ಪ ಹಿಂದಿನ ಸರ್ಕಾರದಲ್ಲಿ, ಒಮ್ಮೆ ನಾನು ಹಾಗೆ ಮಾಡ್ದನಾ, ಹಾಗೆ ನಾನು ನಡ್ಕೊಂಡ್ನಾ, ಇದನ್ನೆಲ್ಲ ಗಮನಿಸಬೇಕಾಗುತ್ತೆ, ತಾಳ್ಮೆ ಇರಲಿ, ಸ್ವಲ್ಪ ಕಾಯಿರಿ, ಸಿಗುತ್ತೆ ನಿಮಗೆ ಅಂತ ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇದರ ಹೊರತಾಗಿಯೂ ಸಿ ಎಸ್ ಅಪ್ಪಾಜಿಗೌಡರು, ಸಂಗಮೇಶ್, ಎನ್ ವೈ ಗೋಪಾಲಕೃಷ್ಣ, ಲೇಔಟ್ ಕೃಷ್ಣಪ್ಪ, ಟಿ ಬಿ ಜಯಚಂದ್ರ, ಬೇಳೂರು ಗೋಪಾಲಕೃಷ್ಣ ಕೂಡ ಇದೀಗ ರಾಜೀನಾಮೆ ಕೊಡುವಂತಹ ಚಾನ್ಸಸ್ ಇದೆ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಸಭೆಯನ್ನು ಮಾಡಿಕೊಂಡಿದ್ದಾರೆ. ಹಿರಿಯ ಶಾಸಕ ಟಿ ಬಿ ಜಯಚಂದ್ರ ಮನೆಯಲ್ಲಿ ಶಾಸಕರು ಸಭೆ ಸೇರಿದ್ದಾರೆ. ಎಚ್ ಕೆ ಪಾಟೀಲ್, ಗುಂಡೂರಾವ್ ಸೇರಿದಂತೆ 15ಕ್ಕಿಂತ ಹೆಚ್ಚಿನ ಶಾಸಕರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ನಡೆಯ ಬಗ್ಗೆ ಅವರು ಮಾತುಕತೆ ನಡೆಸಿದ್ದಾರೆ. ಡಾಲಸ್ ಕಾಲೋನಿಯಲ್ಲಿ ಟಿ ಬಿ ಜಯಚಂದ್ರ ಅವರ ಮನೆ ಇದೆ. ರಾಜೀನಾಮೆ ಕೊಡುವಂತಹವರ ಪಟ್ಟಿ ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಒಂದು ಕಡೆ ಇದೆ. ಯಾಕೆ ಕೈ ಬಿಡಲಾಗಿ ಅದನ್ನು ಸ್ಪಷ್ಟವಾಗಿ ನಮಗೆ ಹೇಳಬೇಕಷ್ಟೆ. ಯಾಕೆಂದರೆ ನಾನು ಕೆಲಸ ಮಾಡಿದ್ದೇನೆ, ಇಲಾಖೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದೇನೆ, ಪಕ್ಷಕ್ಕೆ ನಿಷ್ಠೆಯಿಂದ ಇರುವಂಥವನು, ಮತ್ತು 6 ಬಾರಿ MLA, ಮತ್ತು ನಮಗೇನು ಪಕ್ಷದ ಜವಾಬ್ದಾರಿ, ಪಕ್ಷದ ಸಿದ್ಧಾಂತದ ಬಗ್ಗೆ ಪೂರ್ತಿ 100% ವಿಶ್ವಾಸ ಇಟ್ಕೊಂಡಿರೋರು. ನಮಗೆ ನಮ್ಮ ಗೌರವದ ಅಂದರೆ ಇಂಥ ಕಾರಣಕ್ಕೋಸ್ಕರ ನಿಮ್ಮನ್ನು ಕೈ ಬಿಟ್ಟಿದ್ದೇವೆ, ನಿಮ್ಮ ಸಮುದಾಯದಿಂದ ಯಾರನ್ನೋ ಬೇರೆಯವರು ತೊಗೊಂಡಿದ್ದೀವಿ, ಅಥವಾ ನೀವು ನಿಮ್ಮ ಇಲಾಖೆ ಚೆನ್ನಾಗಿ ನಡೆಸಿಲ್ಲ, ನಿಮ್ಮ ಕೆಟ್ಟ ಹೆಸರಿದೆ, ಅಥವಾ ನೀವು ಭ್ರಷ್ಟಾಚಾರ ಮಾಡಿದ್ದೀರಾ, ಅಥವಾ ನಿಮ್ಮ ವಯಸ್ಸಾಗೋಗಿದೆ, ನಿಮಗೆ ಆಗೋದಿಲ್ಲ, ಕೆಲಸ ಮಾಡೋಕ್ಕಾಗೋಲ್ಲ, ಏನೋ ಆ ಥರ ಒಂದು ಕಾರಣ ಕೊಡಬೇಕು. ನಮಗೆ ಏನೂ ಕೊಡದೇ ನಮ್ಮನ್ನು ತೆಗೆದಾಗ ಏನಾಗ್ತದೆ, ನಮಗೂ ಕೂಡ ಏನೋ ಈಗ ಸಮಾಜದ ನಮ್ಮ ಮುಖಂಡರುಗಳು ಮತ್ತು ಕ್ಷೇತ್ರದ ಜನರು ಅವರ ಮೊದಲಿಂದ ಕೂಡ ನಿರೀಕ್ಷೆಗಳು ಉಲ್ಟಾಗಿದೆ, ಭಾವನೆಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ನೀವು ಹೊರಬರಬೇಕು ಅಂತಕ್ಕಂಥ ರೀತಿಯಲ್ಲಿ ನಿನ್ನೆಯಿಂದಲೂ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಾನು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸಮಾಧಾನ ಪಡಿಸೋದಕ್ಕೆ. ನಾನು ಯಾವತ್ತೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಕ್ಕಂಥವ್ನು. ನಾನು ಯಾವತ್ತೂ ಲಾಬಿ ಮಾಡಿದವನಲ್ಲ, ಯಾವತ್ತೂ ಒತ್ತಡ ಮಾಡಿದವನಲ್ಲ. ಆದರೆ ಎಲ್ಲ ಒಂದು ಕಡೆಗೆ ಪಕ್ಷ ನಮ್ಮನ್ನು ಹಿಂದೆಲ್ಲ ಒಂದು ಸರಿದಾರಿಯಲ್ಲಿ ನಡೆಸ್ಕೊಂಡು ಬಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಮಾನಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ನನಗಿನ್ನ ಜಾಸ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಬಾಯಲ್ಲಿ ಹೇಳ್ತಾರೆ ಕಾರ್ಯಕರ್ತರಿಗೆ ಗುರುತಿಸಬೇಕು, ಯಾರು ನಿಯತ್ತ ಕಾಂಗ್ರೆಸ್ಸಲ್ಲಿ ಇರ್ತಾರೆ ಅವರಿಗೆ ಅಧಿಕಾರ ಕೊಡಬೇಕು ಅಂತ ಹೇಳಿ ಬಾಯಲ್ಲಿ ಹೇಳ್ತಾರೆ. ಒಂದು ಗಾದೆ ಹೇಳ್ತಾರೆ, ಬಾಯಲ್ಲಿ ಬೆಣ್ಣೆ ಬಗಲ ದೊಣ್ಣೆ ಅಂತ. ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸೀನಿಯರ್ ಇರೋದು ನಾನೇ 4 ಬಾರಿ ಗೆದ್ದು ಕಾಂಗ್ರೆಸ್ ಪಕ್ಷದ ನಿಷ್ಠೆಯಿಂದ ಇದ್ದು BJP ಯಾವತ್ತು ನಮ್ಮ ಕಾಂಗ್ರೆಸ್ ಭದ್ರಾವತಿಗೆ ಬರಲೇ ಹೋರಾಟ ಮಾಡಿ ನಂದಿ